ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಛಲವಾದಿಯವರು, ನಮ್ಮ ಜನಾರ್ದನ್ ರೆಡ್ಡಿಯವರು, ಮುನ್ರಾಜ್ ಅವರು, ರಘು ಅವರು, ರವಿ, ಕೇಶವ್ ಪ್ರಸಾದ್, ನಮ್ಮ ಗೋಪಿನಾಥ್ ರೆಡ್ಡಿ, ನಾವೆಲ್ಲರೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಸಿ ಟಿ ರವಿಯವರ ಬಂಧನ ಆದಮೇಲೆ ಅವರನ್ನು ಒಬ್ಬ ಶಾಸಕರನ್ನು ನಡೆಸ್ಕೊಂಡಂಥ ರೀತಿ, ಅವ್ರಿಗೆ ಕೊಟ್ಟಂಥ ಟಾರ್ಚರು ಮತ್ತು ಅವರಿಗೆ ಊಟ ಕೊಡದೆ ಸುಮಾರು 400-500 ಕಿಲೋಮೀಟ್ರು ಸುತ್ತಾಡಿಸಿರುವಂಥದ್ದು ಮತ್ತು ಅಜ್ಞಾತ ಸ್ಥಳಕ್ಕೆ. ಯಾಕಂದರೆ ಸಿ ಟಿ ರವಿ ಅವರಿಗೆ ಈಗಾಗಲೇ ಅವರು ನಕ್ಸಲ್ ಏರಿಯಾದಿಂದ ಬಂದಿರೋರು, ಚಿಕ್ಕಮಗಳೂರು. ಅದೇ ರೀತಿ ಮುಸ್ಲಿಂ ಉಗ್ರವಾದಿಗಳದು ಕೂಡ ಅವರಿಗೆ ಬೆದರಿಕೆ ಇದೆ. ಈಗಾಗಲೇ ಹಿಂದೆ ಎಲ್ಲ ಸರ್ಕಾರಗಳು ಕೂಡ ಅವರಿಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಒಂದು ವ್ಯಾನು ಸಹ ಕೊಟ್ಟಿತ್ತು, ಜೀಪು ಇತ್ತು ಅವರಿಗೆ. ಇಷ್ಟೆಲ್ಲ ಇದ್ದರೂ ಕೂಡ ಅವರನ್ನು ಫಾರೆಸ್ಟ್ಗೆ ಕರ್ಕೊಂಡೋಗಿ, ಕ್ವಾರಿಗೆ ಕರ್ಕೊಂಡೋಗಿ, ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಆಗಿರೋದು ಅನುಮಾನ ಮೂಡುವಂಥ ಸಂಗತಿ. ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನು ಸೇಫ್ ಇಡೋ ದೃಷ್ಟಿಯಿಂದ ನಾವು ಕಬ್ಬಿನ ಗದ್ದೆಗೆ ಕರ್ಕೊಂಡೋಗಿದ್ರಿ, ಫಾರೆಸ್ಟ್ಗೆ ಕರ್ಕೊಂಡೋಗಿದ್ರಿ ಅಂದರೆ ಇನ್ಮೇಲೆ ಕಬ್ಬಿನ ಗದ್ದೆ ಸೇಫು, ಫಾರೆಸ್ಟು ಸೇಫು. ಇನ್ಮೇಲೆ ಯಾರನ್ನೇ ಬಂಧಿಸಿದ್ರು ಕೂಡ, ಯಾರನ್ನೇ ಇನ್ನು ಮುಂದೆ ರಾಜ್ಯದಲ್ಲಿ ಬಂಧಿಸಿದ್ರೆ ಸೀದಾ ಕಬ್ಬಿನ ಗದ್ದೆ ಕರ್ಕೊಂಡೋಗಿ, ಸೀದಾ ಫಾರೆಸ್ಟ್ ಕರ್ಕೊಂಡೋಗಿ. ಪೊಲೀಸ್ ಸ್ಟೇಷನ್ ಈಸ್ ನಾಟ್ ಸೇಫ್. ಅಲ್ಲಿ ಯಾರನ್ನಾದರೂ ಇಟ್ಟರೆ ಅಲ್ಲಿಂದ ಹೊಡ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಕಿತ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಅವ್ರನ್ನ ಕಬಳಿಸ್ತಾರೆ. ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ ಅನ್ನೋದನ್ನು ಈ ಸರ್ಕಾರ ಜನಗಳಿಗೆ ತಿಳಿಸಿದ್ದಾರೆ. ಈ ಥರ ಒಂದು ನಗೆಪಾಟಲಿಗೆ ಇಡೋದಂಥ ಸರ್ಕಾರ ಇವತ್ತು. ಗೃಹ ಸಚಿವನ ಕೇಳಿದ್ರೆ ನನಗೆ ಎಲ್ಲೋಗಿದ್ದಾರೆ ಅಂತ ಮಾಧ್ಯಮದವ್ರನ್ನೇ ಕೇಳಿರೋದು ನಾನು ನೋಡಿದ್ದೀನಿ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಅಂತಾರೆ, ಮುಖ್ಯಮಂತ್ರಿ ಸೇಫ್ಟಿ ಅಂತಾರೆ, ಕಮಿಷನರು ಕಬ್ಬಿನ ಗದ್ದೆನೇ ಆರಾಮ್ಸೆ ಇದೆ ಅಲ್ಲಿ ಕರ್ಕೊಂಡು ಹೋಗಿದ್ರಿ ಅಂತಾರೆ. ಇದೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರ ಒಂಥರ ಬಫೂನ್ ಥರ ಸರ್ಕಾರ ಅನಿಸುತ್ತೆ. ಇದು ಇಷ್ಟು ವರ್ಷದಾಗಿ ಯಾರೂ ಸರ್ಕಾರ ನಡೆಸೇ ಇಲ್ಲ. ಇವೆಲ್ಲವನ್ನ ಕೂಡ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡಿದಿರಿ. ಅವರ ಪ್ರಾಣದ ರಕ್ಷಣೆ ದೃಷ್ಟಿಯಿಂದ ಸಿ ಟಿ ರವಿ ಅವರಿಗೆ ಸೂಕ್ತವಾದಂಥ ಬಂದೋಬಸ್ತ್ ಕೊಡಬೇಕು. ಮತ್ತು ಈ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ನಡಿಬೇಕು. ಕ್ಷಣಕ್ಕೂ ಫೋನ್ ಬರ್ತಾಯಿತ್ತು, ನಾವಿದ್ದಾಗೂ ಫೋನ್ ಬರ್ತಾಯಿತ್ತು. ಅವನ ಕಮಿಷನರು ಫೋನ್ ಬಿಟ್ಟೇ ಇಲ್ಲ. ನಾನು 4-5 ಅವರ್ ಅಲ್ಲಿದ್ದೆ, ಫೋನ್ ಬಿಟ್ಟೇ ಇಲ್ಲ ಮನುಷ್ಯ. ಫೋನು ಎಲ್ಲಿಂದ ಬರ್ತಾಯಿತ್ತು? ಕ್ಷಣಕ್ಕೂ ಯಾವ ಮಂತ್ರಿ ಫೋನ್ ಮಾಡ್ತಾಯಿದ್ರು? ಮುಖ್ಯಮಂತ್ರಿ ಮಾಡ್ತಾಯಿದ್ರ, ಉಪಮುಖ್ಯಮಂತ್ರಿ ಮಾಡ್ತಾಯಿದ್ರ? ಇದು ಸಾಬೀತಾಗಬೇಕು. ಈ ಸಾಬೀತಾದರೆ ಈ ಕೇಸು ನಿಜಾಂಶ ಹೊರಬಡುತ್ತದೆ, ಪೊಲಿಟಿಕಲ್ಲ ಅಲ್ಲ ಅನ್ನೋದು ಕ್ಲೀನಾಗಿ ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಆ ದೃಷ್ಟಿಯಿಂದ ಈಗಾಗಲೇ ನಾವು ಗವರ್ನರ್ ಅವ್ರಿಗೆ ವಿನಂತಿ ಮಾಡಿದ್ದೀರಿ. ನೀವು ಸಂವಿಧಾನದ ರಕ್ಷಕರು, ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ತಮ್ಮೇಲಿದೆ. ಒಬ್ಬ ಸಾರ್ವಜನಿಕರಿಗೆ ಸಿ ಟಿ ರವಿ ಒಬ್ಬ MLC ಆಗಿದ್ದರೆ ಅವ್ರ ಮೇಲೆ ಈ ಥರ ಆದರೆ ಇನ್ನು ಸಾರ್ವಜನಿಕರ ಪಾಡೇನು? ಆದ್ದರಿಂದ ತಾವು ಸಂವಿಧಾನವನ್ನು ರಕ್ಷಣೆ ಮಾಡಿ ಇದೊಂದು ಮಾಡಲ್ ಆಗಬೇಕು. ಜನಗಳಿಗೆ ಒಂದು ಭರವಸೆ ಬರಬೇಕು. ಯಾವುದೇ ಸಾಮಾನ್ಯ ಜನತೆಗೆ ಈ ಥರ ಆದರೆ ಗವರ್ನರ್ ಅವರು ಬಿಡಲ್ಲ, ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ತಾರೆ ಅನ್ನೋ ಮೆಸೇಜು ರಾಜ್ಯದ ಜನತೆಗೆ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ನಾವು ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿ ಮಾಡಿ ವಿನಂತಿ ಮಾಡಿದಿರಿ. ಈ ಎಲ್ಲ ಘಟನೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಅದರಿಂದ ಗವರ್ನರ್ ಅವರು ಕೂಡಲೇ ಎಂಟ್ರಿ ಆಗಿ ಇಲ್ಲಿ ಒಂದು ನ್ಯಾಯಯುತವಾದಂಥ ತನಿಖೆ ಆಗುವಂಥದ್ದಕ್ಕೆ ಆದೇಶ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೀರಿ. ಓಕೆ, ನೋಡಪ್ಪ, ಈಗ ಮಾರ್ಟಿನ್ ಯಾವ ID? ಎಡ ಮಾರ್ಟಿನೋ ಬಲ ಮಾರ್ಟಿನೋ ನನಗೆ ಗೊತ್ತಿಲ್ಲ. ಅವನಿಗೆ ಎಡನೋ ಬಲನೋ ಗೊತ್ತಿಲ್ಲ, ಯಾವ ಮಾರ್ಟಿನೋ.
ಅದ್ಯಾವ ತನಿಖೆ? ಅದು ಇದೆ ತಾನೇ? ಇದೇ ಪೊಲೀಸೇ. ಮತ್ತು ಅದನ್ನು COD ಕೊಟ್ರೇನು, ಯಾವ ಓಡಿ ಕೊಟ್ರೂ ಅಷ್ಟೇ. ನಾವು ಕೇಳ್ತಾ ಇರೋದು ಈ ಪೊಲೀಸರು ನಡ್ಕೊಂಡಂಥ ನಡವಳಿಕೆಯಿಂದ ಒಂದು ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲನೂ ಕೂಡ ಕಾಂಗ್ರೆಸ್ ಆಫೀಸ್ ಆಗಿರುವಂಥದ್ದು ಕಾಣ್ತಾ ಇದ್ದೀವಿ. ಅದಕ್ಕೆ ನ್ಯಾಯಾಂಗ ತನಿಖೆಯನ್ನು ನಾವು ಕೇಳ್ತಾ ಇರೋದು. ಪೊಲೀಸರು ಜವಾಬ್ದಾರಿಯುತಂದ ನಡ್ಕೊಂಡಿದ್ರೆ ಇದು COD ಆಗಿರಲಿ ಇನ್ನೊಂದಾಗಿರಲಿ ನಾವು ಒಪ್ತಾ ಇದ್ರಿ. ಆದರೆ ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ, ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆಯನ್ನು ಕೇಳ್ತಾ ಇದ್ರಿ. ನೋಡಿ, ಯಾರು ಸತ್ಯ ಯಾರು ಮಿಥ್ಯ ಅನ್ನೋದು ತೀರ್ಮಾನ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರೋದು ಒಂದೇ. ಭಗವದ್ಗೀತೆ ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಆ ಸಂವಿಧಾನದ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರೂ ಕೂಡ CT ರವಿಯವರು ಒಪ್ಕೊತಾರೆ. ಕಾನೂನು ಸಂವಿಧಾನ ಹೇಳಿದ್ರು ಅಂಬೇಡ್ಕರ್, ಅದನ್ನು ಒಪ್ಕೊತಾರೆ ಅವರು, ಪ್ರಶ್ನೆನೇ ಇಲ್ಲ. ಈ ಥರ ನಾನು ನೋಡಿದ್ದೀನಿ ಭಾಳಷ್ಟು. ಪಾಪ ಧರ್ಮಸ್ಥಳದ ದೇವರು ಮಂಜುನಾಥನಾಗೇ ಇರಲಿ, ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ, ಮಂಜುನಾಥನಾಗೇ ಇರಲಿ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಛಲವಾದಿಯವರು, ನಮ್ಮ ಜನಾರ್ದನ್ ರೆಡ್ಡಿಯವರು, ಮುನ್ರಾಜ್ ಅವರು, ರಘು ಅವರು, ರವಿ, ಕೇಶವ ಪ್ರಸಾದ್, ನಮ್ಮ ಗೋಪಿನಾಥ್ ರೆಡ್ಡಿ, ನಾವೆಲ್ಲರೂ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ CT ರವಿಯವರ ಬಂಧನ ಆದಮೇಲೆ ಅವರನ್ನು, ಒಬ್ಬ ಶಾಸಕರನ್ನು ನಡೆಸ್ಕೊಂಡಂಥ ರೀತಿ, ಅವ್ರಿಗೆ ಕೊಟ್ಟಂಥ ಟಾರ್ಚರು, ಮತ್ತು ಅವರಿಗೆ ಊಟ ಕೊಡದೆ ಸುಮಾರು 400-500 ಕಿಲೋಮೀಟ್ರ್ ಸುತ್ತಾಡಿಸಿರುವಂಥದ್ದು, ಮತ್ತು ಅಜ್ಞಾತ ಸ್ಥಳಕ್ಕೆ. ಯಾಕಂದರೆ CT ರವಿ ಅವರಿಗೆ ಈಗಾಗಲೇ ಅವರು ನಕ್ಸಲ್ ಏರಿಯಾದಿಂದ ಬಂದಿರೋರು, ಚಿಕ್ಕಮಗಳೂರು. ಅದೇ ರೀತಿ ಮುಸ್ಲಿಂ ಉಗ್ರವಾದಿಗಳದು ಕೂಡ ಅವರಿಗೆ ಬೆದರಿಕೆ ಇದೆ. ಈಗಾಗಲೇ ಹಿಂದೆ ಎಲ್ಲ ಸರ್ಕಾರಗಳು ಕೂಡ ಅವರಿಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಒಂದು ವ್ಯಾನು ಸಹ ಕೊಟ್ಟಿತ್ತು, ಜೀಪು ಇತ್ತು ಅವರಿಗೆ. ಇಷ್ಟೆಲ್ಲ ಇದ್ದರೂ ಕೂಡ ಅವರನ್ನು ಫಾರೆಸ್ಟ್ಗೆ ಕರ್ಕೊಂಡೋಗಿ, ಕ್ವಾರಿಗೆ ಕರ್ಕೊಂಡೋಗಿ, ಕಬ್ಬಿನ ಗದ್ದೆ ಕರ್ಕೊಂಡೋಗಿ ಆಗಿರೋದು ಅನುಮಾನ ಮೂಡುವಂಥ ಸಂಗತಿ. ಈಗಾಗಲೇ ಪ್ರಹ್ಲಾದ್ ಜೋಶಿಯವರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ವ್ಯಕ್ತಿಯನ್ನು ಸೇಫ್ ಇಡೋ ದೃಷ್ಟಿಯಿಂದ ನಾವು ಕಬ್ಬಿನ ಗದ್ದೆಗೆ ಕರ್ಕೊಂಡೋಗಿದ್ರಿ, ಫಾರೆಸ್ಟ್ಗೆ ಕರ್ಕೊಂಡೋಗಿದ್ರಿ ಅಂದರೆ ಇನ್ಮೇಲೆ ಕಬ್ಬಿನ ಗದ್ದೆ ಸೇಫು, ಫಾರೆಸ್ಟು ಸೇಫು. ಇನ್ಮೇಲೆ ಯಾರನ್ನೇ ಬಂಧಿಸಿದ್ರು ಕೂಡ, ಯಾರನ್ನೇ ಇನ್ನು ಮುಂದೆ ರಾಜ್ಯದಲ್ಲಿ ಬಂಧಿಸಿದ್ರೆ ಸೀದಾ ಕಬ್ಬಿನ ಗದ್ದೆ ಕರ್ಕೊಂಡೋಗಿ, ಸೀದಾ ಫಾರೆಸ್ಟ್ ಕರ್ಕೊಂಡೋಗಿ, ಪೊಲೀಸ್ ಸ್ಟೇಷನ್ ಈಸ್ ನಾಟ್ ಸೇಫ್. ಅಲ್ಲಿ ಯಾರನ್ನಾದರೂ ಇಟ್ಟರೆ ಅಲ್ಲಿಂದ ಹೊಡ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಕಿತ್ಕೊಂಡು ಹೊರಟೋಗ್ತಾರೆ, ಅಲ್ಲಿಂದ ಅವ್ರನ್ನ ಕಬಳಿಸ್ತಾರೆ. ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ ಅನ್ನೋದನ್ನು ಈ ಸರ್ಕಾರ ಜನಗಳಿಗೆ ತಿಳಿಸಿದ್ದಾರೆ. ಈ ಥರ ಒಂದು ನಗೆಪಾಟಲಿಗೆ ಈಡಾದಂಥ ಸರ್ಕಾರ ಇವತ್ತು. ಗೃಹ ಸಚಿವರನ್ನ ಕೇಳಿದ್ರೆ ನನಗೆ ಎಲ್ಲೋಗಿದ್ದಾರೆ ಅಂತ ಮಾಧ್ಯಮದವ್ರನ್ನೇ ಕೇಳಿರೋದು ನಾನು ನೋಡಿದ್ದೀನಿ. ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಅಂತಾರೆ, ಮುಖ್ಯಮಂತ್ರಿ ಸೇಫ್ಟಿ ಅಂತಾರೆ, ಕಮಿಷನರು ಕಬ್ಬಿನ ಗದ್ದೆನೇ ಆರಾಮ್ಸೆ ಇದೆ ಅಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಅಂತಾರೆ. ಇದೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರ ಒಂಥರ ಬಫೂನ್ ಥರ ಸರ್ಕಾರ ಅನಿಸುತ್ತೆ. ಇದು ಇಷ್ಟು ವರ್ಷದಾಗಿ ಯಾರೂ ಸರ್ಕಾರ ನಡೆಸೇ ಇಲ್ಲ. ಇವೆಲ್ಲವನ್ನ ಕೂಡ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡಿದಿರಿ. ಅವರ ಪ್ರಾಣದ ರಕ್ಷಣೆ ದೃಷ್ಟಿಯಿಂದ CT ರವಿ ಅವರಿಗೆ ಸೂಕ್ತವಾದಂಥ ಬಂದೋಬಸ್ತ್ ಕೊಡಬೇಕು. ಮತ್ತು ಈ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ನಡಿಬೇಕು. ಕ್ಷಣಕ್ಕೂ ಫೋನ್ ಬರ್ತಾಯಿತ್ತು, ನಾವಿದ್ದಾಗೂ ಫೋನ್ ಬರ್ತಾಯಿತ್ತು. ಅವನ ಕಮಿಷನರು ಫೋನ್ ಬಿಟ್ಟೇ ಇಲ್ಲ. ನಾನು 4-5 ಅವರ್ ಅಲ್ಲಿದ್ದೆ, ಫೋನ್ ಬಿಟ್ಟೇ ಇಲ್ಲ ಮನುಷ್ಯ. ಫೋನು ಎಲ್ಲಿಂದ ಬರ್ತಾಯಿತ್ತು? ಕ್ಷಣಕ್ಕೂ ಯಾವ ಮಂತ್ರಿ ಫೋನ್ ಮಾಡ್ತಾಯಿದ್ರು? ಮುಖ್ಯಮಂತ್ರಿ ಮಾಡ್ತಾಯಿದ್ರ, ಉಪಮುಖ್ಯಮಂತ್ರಿ ಮಾಡ್ತಾಯಿದ್ರ? ಇದು ಸಾಬೀತಾಗಬೇಕು. ಈ ಸಾಬೀತಾದರೆ ಈ ಕೇಸು ನಿಜಾಂಶ ಹೊರಬಡುತ್ತದೆ, ಪೊಲಿಟಿಕಲ್ಲ ಅಲ್ಲ ಅನ್ನೋದು ಕ್ಲೀನಾಗಿ ಗೊತ್ತಾಗ್ತದೆ.
ಆ ದೃಷ್ಟಿಯಿಂದ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಆ ದೃಷ್ಟಿಯಿಂದ ಈಗಾಗಲೇ ನಾವು ಗವರ್ನರ್ ಅವ್ರಿಗೆ ವಿನಂತಿ ಮಾಡಿದ್ದೀರಿ. ನೀವು ಸಂವಿಧಾನದ ರಕ್ಷಕರು, ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ತಮ್ಮೇಲಿದೆ. ಒಬ್ಬ ಸಾರ್ವಜನಿಕರಿಗೆ CT ರವಿ ಒಬ್ಬ MLC ಆಗಿದ್ದರೆ ಅವ್ರ ಮೇಲೆ ಈ ಥರ ಆದರೆ ಇನ್ನು ಸಾರ್ವಜನಿಕರ ಪಾಡೇನು? ಅದರಿಂದ ತಾವು ಸಂವಿಧಾನವನ್ನು ರಕ್ಷಣೆ ಮಾಡಿ ಇದೊಂದು ಮಾಡೆಲ್ ಆಗಬೇಕು. ಜನಗಳಿಗೆ ಒಂದು ಭರವಸೆ ಬರಬೇಕು. ಯಾವುದೇ ಸಾಮಾನ್ಯ ಜನತೆಗೆ ಈ ಥರ ಆದರೆ ಗವರ್ನರ್ ಅವರು ಬಿಡಲ್ಲ, ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ತಾರೆ ಅನ್ನೋ ಮೆಸೇಜು ರಾಜ್ಯದ ಜನತೆಗೆ ಹೋಗಬೇಕಾಗಿದೆ. ಆ ದೃಷ್ಟಿಯಿಂದ ನಾವು ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿ ಮಾಡಿ ವಿನಂತಿ ಮಾಡಿದಿರಿ. ಈ ಎಲ್ಲ ಘಟನೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಆಗಿದೆ. ಅದರಿಂದ ಗವರ್ನರ್ ಅವರು ಕೂಡಲೇ ಎಂಟ್ರಿ ಆಗಿ ಇಲ್ಲಿ ಒಂದು ನ್ಯಾಯಯುತವಾದಂಥ ತನಿಖೆ ಆಗುವಂಥದ್ದಕ್ಕೆ ಆದೇಶ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೀರಿ. ಓಕೆ, ನೋಡಪ್ಪ, ಈಗ ಮಾರ್ಟಿನ್ ಯಾವ ID? ಎಡ ಮಾರ್ಟಿನೋ ಬಲ ಮಾರ್ಟಿನೋ ನನಗೆ ಗೊತ್ತಿಲ್ಲ. ಅವನಿಗೆ ಎಡನೋ ಬಲನೋ ಗೊತ್ತಿಲ್ಲ. ಯಾವ ಮಾರ್ಟಿನೋ ಅದ್ಯಾವ ತನಿಖೆ? ಅದು ಇದೆ ತಾನೇ? ಇದೇ ಪೊಲೀಸು, ಇದೇ ಪೊಲೀಸೇ. ಮತ್ತು ಅದನ್ನು COD ಕೊಟ್ರೇನು, ಯಾವ OD ಕೊಟ್ರೂ ಅಷ್ಟೇ. ನಾವು ಕೇಳ್ತಾ ಇರೋದು ಈ ಪೊಲೀಸರು ನಡ್ಕೊಂಡಂಥ ನಡವಳಿಕೆಯಿಂದ ಒಂದು ರೀತಿ ಪೊಲೀಸ್ ಸ್ಟೇಷನ್ಗಳೆಲ್ಲನೂ ಕೂಡ ಕಾಂಗ್ರೆಸ್ ಆಫೀಸ್ ಆಗಿರುವಂಥದ್ದು ಕಾಣ್ತಾ ಇದ್ದೀವಿ. ಅದಕ್ಕೆ ನ್ಯಾಯಾಂಗ ತನಿಖೆಯನ್ನು ನಾವು ಕೇಳ್ತಾ ಇರೋದು. ಪೊಲೀಸರು ಜವಾಬ್ದಾರಿಯುತಂದ ನಡ್ಕೊಂಡಿದ್ರೆ ಇದು COD ಆಗಿರಲಿ ಇನ್ನೊಂದಾಗಿರಲಿ ನಾವು ಒಪ್ತಾ ಇದ್ರಿ. ಆದರೆ ಪೊಲೀಸರು ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ. ಅದಕ್ಕೋಸ್ಕರ ನ್ಯಾಯಾಂಗ ತನಿಖೆಯನ್ನು ಕೇಳ್ತಾ ಇದ್ರಿ. ನೋಡಿ, ಯಾರು ಸತ್ಯ ಯಾರು ಮಿಥ್ಯ ಅನ್ನೋದು ತೀರ್ಮಾನ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಇರೋದು ಒಂದೇ. ಭಗವದ್ಗೀತೆ ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಆ ಸಂವಿಧಾನದ ನ್ಯಾಯಾಲಯದಲ್ಲಿ ಯಾವುದೇ ತೀರ್ಪು ಬಂದ್ರೂ ಕೂಡ CT ರವಿಯವರು ಒಪ್ಕೊತಾರೆ. ಕಾನೂನು ಸಂವಿಧಾನ ಹೇಳಿದ್ರು ಅಂಬೇಡ್ಕರ್, ಅದನ್ನು ಒಪ್ಕೊತಾರೆ ಅವರು. ಪ್ರಶ್ನೆನೇ ಇಲ್ಲ. ಈ ಥರ ನಾನು ನೋಡಿದ್ದೀನಿ ಭಾಳಷ್ಟು. ಪಾಪ ಧರ್ಮಸ್ಥಳದ ದೇವರು ಮಂಜುನಾಥನಾಗೇ ಇರಲಿ. ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ. ಮಂಜುನಾಥನಾಗೇ ಇರಲಿ.